ಸಿದ್ದರಾಮಯ್ಯನವರು ಸ್ವತಃ ಒಪ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಅಲ್ಲ 87 ಕೋಟಿ ಆಗಿರೋದು ಅಂತ ಅಧಿವೇಶನದ ಒಳಗೆ ಅವರು ಒಪ್ಕೊಂಡಿದ್ದಾರೆ. ನಂಬರ್ 1. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಕೇವಲ ನಾಗೇಂದ್ರ ಕಾರಣ ಅಲ್ಲ. ನಾಗೇಂದ್ರ ಒಬ್ಬ ಮಂತ್ರಿ, ಅವರಿಗೆ ಜವಾಬ್ದಾರಿ ಇತ್ತು, ಹೌದು, ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ತೆಲಂಗಾಣದ ಚುನಾವಣೆಗೆ ದುಡ್ಡು ಕೊಡುವಂಥ ಹೊಣೆಯನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ. ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದ್ರೆ, ನಮ್ಮ ಬಡವರ ಹಣ ಹೋಗಿದ್ರೆ, ಸರ್ಕಾರದ ಹಣ ಹೋಗಿದ್ರೆ, ನಮ್ಮ ತೆರಿಗೆ ಹಣ ಹೋಗಿದ್ರೆ ಅದಕ್ಕೆ ಕಾರಣ ಅದರ ಹಿಂದಿರುವಂಥ ಬಹಳ ದೊಡ್ಡ ಶಕ್ತಿ ಅದು ಮುಖ್ಯಮಂತ್ರಿಗಳು. ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಭ್ರಷ್ಟಾಚಾರದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ನಂಬರ್ 2, ಮೈಸೂರಿನ ಮೂಡ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸತ್ಯ. 92ರಲ್ಲಿ ಕೊಟ್ಟಿರುವಂಥ ಜಮೀನಿಗೆ ವಿಜಯನಗರದ 3ನೇ ಹಂತ ಮತ್ತು 4ನೇ ಹಂತದಲ್ಲಿ ಸೈಟ್ ಇವರು ಹೇಗೆ ತಗೊಂಡ್ರು? ಮತ್ತು ಸಿದ್ದರಾಮಯ್ಯನವರು ಎಲ್ಲ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಪೋಸ್ಟಲ್ಲಿ ಇದ್ದರು, ಮಂತ್ರಿ ಆಗಿದ್ದರು, ಇಲ್ಲ ವಿರೋಧ ಪಕ್ಷದ ನಾಯಕ ಆಗಿದ್ದರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. 92ರ ನಂತರ ಕೂಡ ಅವರು ಎಲ್ಲ ಸಂದರ್ಭದಲ್ಲಿ ಕೂಡ ಒಂದಲ್ಲ ಒಂದು ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಅವರು ಇದ್ದರು. ಅವರ ಮೂಗಿನ ನೇರದ ಮುಂದೆನೇ ಈ ಒಂದು ಸೈಟ್ ಹಂಚಿಕೆಯ ಪ್ರಕ್ರಿಯೆ ನಡೆದಿದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಮೂಡದಲ್ಲಿ ನಮಗೆ ಕಾಂಪನ್ಸೇಷನ್ ಸಿಗಬೇಕು. ಮುಖ್ಯಮಂತ್ರಿಗಳು ಯಾವುದಕ್ಕೆ ನಿಮಗೆ ಕಾಂಪನ್ಸೇಷನ್ ಸಿಗಬೇಕು? ಮೂಡದ ನಿರ್ಧಾರ 50-50 ಅಂತ ಆಗಿರುವಂಥದ್ದು, 50-50 ಹಂಚಿಕೆಯ ನಿರ್ಧಾರ ಆಗಿರುವಂಥದ್ದು ಪ್ರಾಸ್ಪೆಕ್ಟಿವ್ ಆಗಿ, ರಿಟ್ರೋಸ್ಪೆಕ್ಟಿವ್ ಅಲ್ಲ. ಅಂದರೆ ಹಿಂದೆ ಯಾರು 92ರಲ್ಲಿ ಜಮೀನು ಕೊಟ್ಟಿದ್ದಾರೆ ಅವರಿಗೆಲ್ಲ, ಮುಂದೆ ಯಾರು ಕೊಡೋರಿದ್ದಾರೆ 2017 ನಂತರ ಅವರಿಗೆ ಆಗಿರುವಂಥದ್ದು. ಅಂದರೆ ನೀವೊಬ್ಬ ಮುಖ್ಯಮಂತ್ರಿ ಆಗಿ ಇಲ್ಲಿಗಲ್ ಆಗಿ ಮೂಡದಲ್ಲಿ ಇವತ್ತು ಕಾಂಪನ್ಸೇಷನ್ ಅನ್ನು ಕ್ಲೈಮ್ ಮಾಡ್ತಾ ಇದ್ದೀರಿ. ನಿಮಗೆ ಕಾನೂನು ಗೊತ್ತಿದೆ, ನೀವೇ ಸ್ವತಃ ವಕೀಲರು. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು, ಅವರ ಕುಟುಂಬ ಈ ಒಂದು ಮೂಡದ ಹಗರಣದಲ್ಲಿ ಭಾಗಿಯಾಗಿದ್ರು ಕೂಡ ಇವತ್ತು ಈ ಕೇಸನ್ನು ರಾಜ್ಯಪಾಲರ ಹತ್ರ ಹಾಕಿರೋದು BJP ಅಲ್ಲ, ಒಬ್ಬ ಸಾರ್ವಜನಿಕ ವ್ಯಕ್ತಿ. ಅವನು ಯಾರು ಹಾಕಿದ್ದಾರೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ. ಗವರ್ನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಯಾವುದರಲ್ಲಿ ಇದರಲ್ಲಿ ಡೌಟ್ ಇದ್ರೆ, ಸಂಶಯ ಇದ್ದಾಗ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಶೋಕಾಸ್ ನೋಟ್ ಕೊಟ್ಟ ತಕ್ಷಣ ನಿನ್ನೆ ಬೆಳಿಗ್ಗೆ ಸಭೆ ಸೇರ್ತಾರೆ, ಮುಖ್ಯಮಂತ್ರಿಗಳು ಇರಲ್ಲ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಗವರ್ನರ್ ವಿರುದ್ಧನೇ ಆಕ್ಷನ್ ತಗೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಗವರ್ನರ್ ಅನ್ನ ಹೆದರಿಸುವಂತ ಕೆಲಸ, ಗವರ್ನರ್ ಅನ್ನ ಬೆದರಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮೇಡಮ್, ಗವರ್ನರ್ ಬೆದರಿಸ್ತೀರಿ ಅಂತ ಹೇಳ್ತೀರಿ. 7 ಅವರಲ್ಲಿ ನೋಟಿಸ್ ಬರುತ್ತೆ, 7 ಅವರಲ್ಲಿ ವಿಧಾನಸಭೆ ತಲುಪುತ್ತೆ. 3-4 ಮಂತ್ರಿಗಳು, ಮಾಜಿ ಮಂತ್ರಿಗಳ ಮೇಲೆ ಕೇಸುಗಳು ಪೆಂಡಿಂಗ್. ಯಾರ ಬಗ್ಗೆ ಬೇಕಾದ್ರೂ ತಗೊಳ್ಳಿ. ಇವತ್ತು ಸರ್ಕಾರ ಕಾಂಗ್ರೆಸ್ ಇದೆ, ನಿಮ್ಮ ಕೈಯಲ್ಲಿ ಆಡಳಿತ ಇದೆ, ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ನಿಮ್ಮ ಕೈಯಲ್ಲಿ ಕಾನೂನು ಇದೆ ಮತ್ತು 135ರ ಮೆಜಾರಿಟಿ ಇದೆ. ಏನು ಅಲ್ಪಮತದ ಸರ್ಕಾರ ಇದಲ್ಲ. ನೀವು ಯಾರ ಮೇಲೆ ಇವತ್ತು ಯಾರ ಮೇಲೆ ಆರೋಪ ಇದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಆದರೆ ಗವರ್ನರ್ 6 ಗಂಟೆಯೊಳಗೆ 7 ಗಂಟೆಯೊಳಗೆ ಕಾನೂನು ಸಲಹೆಯನ್ನು ಕೇಳಿ ನೋಟಿಸ್ ಕೊಡಬಾರ್ದು ಅಂತ ಹೇಳಿದೆ ಕಾನೂನಲ್ಲಿ ಇಲ್ಲ. ತಿಂಗಳಗಟ್ಟಲೆ ಇದೆಯಲ್ಲ ಮೇಡಮ್. ಅದಕ್ಕಾಗಿ ಇವತ್ತು ಈ ಒಂದು ಕೇಸಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮೂಡದ ಎಲ್ಲ ಫೈಲ್ಗಳನ್ನು ಕೂಡ ಭೈರತಿ ಬಸವರಾಜ್, ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ, ಭೈರತಿ ಸುರೇಶ್ ಅವರು ಈ ಯಾರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಭೈರತಿ ಸುರೇಶ್ ಅವರು ಮೂಡದ ಫೈಲ್ ಅನ್ನ ಬೆಂಗಳೂರು ತಗೊಂಡೋಗಿದ್ದಾರೆ. ಇದನ್ನು ಮುಚ್ಚಾಕಕ್ಕೆ ತಗೊಂಡೋಗಿದ್ದಾರೆ ನಿಮ್ಮ ಬಲಗೈ ಮಂಟ ಅವರು. ಅದಕ್ಕಾಗಿ ಈ ಒಂದು ಕೇಸಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ. ಇದರಲ್ಲಿ ನ್ಯಾಯಯುತವಾಗಿ ಇದೆ ಅಂತಂದ್ರೆ ಖಂಡಿತವಾಗಿ ಬರುವಂತ ದಿನ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ಯಾಕಂದ್ರೆ ನಿಮ್ಗೆ ಮೆಜಾರಿಟಿ ಇದೆ.
ಆದರೆ ನೀವು ಕೇಸನ್ನು ಎದುರಿಸಬೇಕು. ಜೊತೆಗೆ ಇವತ್ತು ಶೋಕಾಸ್ರು ಕೊಟ್ಟ ನೋಟಿಸ್ಗೆ ನೀವು ಹೆದರಿಬಿಟ್ಟು ಈ ರೀತಿಯ ನಿರ್ಧಾರವನ್ನು ತಗೊಂಡ್ರೆ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಮುಖ್ಯಮಂತ್ರಿಗಳು ಎರಡೂ ಕೇಸಲ್ಲಿ ಅಪರಾಧಿಗಳು. ಅವರು ಕೇವಲ ಆರೋಪಿ ಅಲ್ಲ, ಅವರು ಎರಡೂ ಕೇಸಲ್ಲಿ ಅಪರಾಧಿಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಅವರೇ ಅಪರಾಧಿಗಳು, ಮೂಡಾದಲ್ಲೂ ಅವರೇ ಅಪರಾಧಿಗಳು. ಅದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ನ್ಯಾಯ ಮುಂದೆ ಯಾವತ್ತೋ ಬಂದರೆ ನಿಮ್ಮ ಪರವಾಗಿದ್ದರೆ ನೀವು ವಾಪಸ್ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಆಗುವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ ನೀವೇ ಹಣಕಾಸು ಸಚಿವರು, ನೀವೇ ತೆಲಂಗಾಣಕ್ಕೆ ದುಡ್ಡು ಕೊಟ್ಟಿರುವಂಥದ್ದು. ನಾಗೇಂದ್ರ ಒಂದು ನೆಪ ಮಾತ್ರ. ನಾಗೇಂದ್ರ, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಾಗೇಂದ್ರ ಸಣ್ಣ ಮೀನು, ದೊಡ್ಡ ತಿಮಿಂಗಿಲಗಳು ನೀವುಗಳೇ. ಸರ್, ಈಗ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಜನಾಂದೋಲನ ಸಭೆಯನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಇವತ್ತಿಂದ ಹಂಚ್ತಾ ಇದ್ದಾರೆ. ಯಾವುದರಲ್ಲಿ ಅನ್ಯಾಯ ಆಗಿದೆ ಅವರು ತಿಳಿಸ್ಬೇಕು. ಬಹಳ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಬೆಂಗಳೂರು ಬಂದಾಗ ಎಲ್ಲ ರಾಜ್ಯಗಳಿಗೆ ಕೂಡ ಅಲ್ಲಿ BJP ಇರ್ಬೋದು, ಅಲ್ಲಿ BJP ಇಲ್ಲದಿರ್ಬೋದು, ನಾವು ಒಂದು ಸೀಟಾದರೂ ಗೆಲ್ಬೋದು, ನಾವು ಒಂದು ಸೀಟನ್ನು ಗೆಲ್ಲದೇ ಇರ್ಬೋದು. ತಮಿಳುನಾಡಲ್ಲಿ ನಾವು ಒಂದು ಸೀಟ್ ಗೆದ್ದಿಲ್ಲ. ಕೇರಳದಲ್ಲಿ ಇಲ್ಲಿ ತನಕ 10 ವರ್ಷದಲ್ಲಿ ನಮ್ಗೆ ಒಂದು ಸೀಟ್ ಇರಲಿಲ್ಲ, ಈಗ ಮೊದಲ ಬಾರಿ ಗೆದ್ದಿದ್ದೀವಿ. ಅಂಥ ರಾಜ್ಯಗಳು ಸೇರಿ ಇವತ್ತು ರಾಜ್ಯದ ಹೈವೇಗಳಿಗಿರ್ಬೋದು, ರೈಲ್ವೆ ಯೋಜನೆ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿ ಕೆಲಸಗಳಿರ್ಬೋದು, ಇದಕ್ಕೆ ನಾವು ಡಬಲ್ ಹಣವನ್ನು ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದೀವಿ. ಇವತ್ತು ದೇಶದಲ್ಲಿ ಯಾವ ಕೆಲಸವನ್ನು 50 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿತ್ತೋ ದೇಶದಲ್ಲಿ, ಅದನ್ನು 10 ವರ್ಷದಲ್ಲಿ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಹಣಕಾಸಿನ ಎಲ್ಲ ನೆರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡುವಂಥದ್ದು ಮಾಡಿದ್ವಿ. ಅಂಕಿಅಂಶ ನಿಮ್ಮ ಮುಂದೆ ಇದೆ. ಇದರ ಬಗ್ಗೆ ನಾನು ಸಪ್ರೇಟ್ ಆಗಿ ಬೇಕಾದ್ರೆ ಅಂಕಿಅಂಶಗಳ ಜೊತೆ ಮಾತಾಡ್ತೀನಿ. ಆದರೆ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡುವಂಥ, ಕರ್ನಾಟಕ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನ್ಯಾಯ ಕೊಡುವಂಥ, ದುಡ್ಡು ಕೊಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾಕೆ ಮೇಡಮ್ ಹಣ ಕೊಟ್ಟಲಿಲ್ಲ? ಮೇಕೆದಾಟು ಬಗೆಹರಿಬೇಕಲ್ಲ, ಮೇಕೆದಾಟು ಬಗೆಹರಿಸಿ. ನೀವು ಫಸ್ಟ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ, ಆಮೇಲೆ ಬನ್ನಿ ನಮ್ಮ ಹತ್ರ.